ಬುದ್ಧಿ ಬಳಸಿ ಮಾತಾಡೋದು ಜಾಸ್ತಿ ಅವ್ರ ಮೇಲೆ ಹಾಕಿ ಆ ರೀತಿ ಹಾವಿನ ಬಗ್ಗೆ ಅತ್ತೆ ಬುದ್ಧಿ ಹೇಳ್ತಿದ್ರು ಏನಂತಂದ್ರೆ ಅಲಮ್ಮ ಓ ಹಲಮ್ಮ ಅಯ್ಯೋನು ಸಸಿಯೇ ಬೆಳಗ್ಗೆ ಕೇಳಿದ್ರು ಬಹಳ ಕಷ್ಟ ಹೇಳ್ತೀವಿ ನೋಡ್ರೆ ಬಹಳ ಲಘು ಹೇಳ್ತೀವಿ ಬೆಳಗ್ಗೆ 8 ಗಂಟೆಗೆ ನಮಗೆ ಮುಚ್ಚಿದ್ದು ಎಲ್ಲ ಹಾಕಿಲ್ಲ ಮೊದಲು ನಡೆಯುವ ಅದು ಮಾಡಲಿಕ್ಕೆ ಒಂದು ಹಂಗೆ ನೀವು ಪುರಾತನ ಕಾಲದ ದೇವಸ್ಥಾನ ನಮ್ದು ಚಿಕ್ಕ ಗ್ರಾಮ ಇದು. ಇಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಾಲದಿಂದಾನು ಈ ದೇವಸ್ಥಾನ ಇತ್ತು ಕಾಡಲ್ಲಿ. ಹಿಂದೆ ರಾಮ ವನವಾಸಕ್ಕೆ ಹೋದವಾಗ ಇಲ್ಲಿ ಬಂದು ನೆಲೆಸಿದ್ದ ಅಂತ ಒಂದು ಪ್ರತೀತಿ ಇದೆ. ಆಮೇಲೆ ಸೀತಾಮಾತೆ ಸ್ನಾನ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಬಾಣ ಬಿಟ್ಟು ಹೊಂಡ ಮಾಡಿರೋ ಇತಿಹಾಸ ಹೇಳ್ತಾರೆ ಹಿಂದಿನವರೆಲ್ಲ. ಆಮೇಲೆ ಮುಜರಾಯಿ ಸಂಬಂಧಪಟ್ಟಂತ ದೇವಸ್ಥಾನ ಇದು. ಇದಕ್ಕೆ ತನ್ನದೇ ಆದ ಆಸ್ತಿ ಇತ್ತು. ಅದೆಲ್ಲ ಟೆನೆನ್ಸಿ ಬಂದವಾಗ ಇದು ರೈತರ ಪಾಲಾಯ್ತು. ಅಲ್ಲಿವರೆಗೂ ಒಳ್ಳೆ ರೀತಿ ಪೂಜೆ ಪುನಸ್ಕಾರ ನಡ್ಕೊಂಡು ಹೋಗ್ತಾ ಇತ್ತು. ಆ ನಂತರ ಪೂಜೆಗೆ ಬಹಳ ಕಷ್ಟ ಆಯ್ತು. ನಮ್ಮೂರಿನಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಡತನದಲ್ಲಿದ್ರು. ಆದ್ರೂ ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಶಿಲಾ ಹಾಳಾಗೋಗಿತ್ತು. ಅದನ್ನ ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಿ 2017ರಲ್ಲಿ ಹೊಸ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿವರೆಗೂ ಈ ರಾಮನವಮಿ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆಮೇಲೆ ಇದರ ಜೀರ್ಣೋದ್ಧಾರಕ್ಕೆ ನಮ್ಮಲ್ಲಿ ಎಲ್ಲ ಬಡತನದಲ್ಲಿರೋದ್ರಿಂದ ಅಂತ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಇಲ್ಲಿವರೆಗೂ ಮಾಡ್ಲಿಕ್ಕಾಗಿಲ್ಲ. ಇನ್ನು ಮುಂದಾದ್ರೂ ಭಕ್ತಾದಿಗಳು ಅಯೋಧ್ಯೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಅದಕ್ಕಿಂತ ಉತ್ತಮವಾದ ಶಿಲಾಮೂರ್ತಿಗಳು, ಪ್ರಾಚೀನ ಕಾಲದ ಶಿಲಾಮೂರ್ತಿಗಳು ಇದಾವೆ. ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ, ಇದನ್ನೆಲ್ಲ ಒಂದು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಸದ್ಭಕ್ತರು, ಸುತ್ತಲೂ ಇರ್ತಕ್ಕಂಥ ಸದ್ಭಕ್ತರೆಲ್ಲ ಸಹಕಾರ ಕೊಟ್ಟು ಇದನ್ನ ಇನ್ನೂ ಅತಿ ಹೆಚ್ಚಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು. ಆಮೇಲೆ ಊರಿನ ದ್ವಾರ ಬಾಗಿಲನ್ನು ಮಾಡಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ನಮಗಿದೆ. ಅದು ನಮ್ಮ ಗ್ರಾಮದಿಂದಾನೇ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಆಗ್ತದೆಯೋ ಇಲ್ಲೋ ಗೊತ್ತಿಲ್ಲ. ಸುತ್ತಮುತ್ತಲಿನ ಭಕ್ತರು ಯಾರಾದ್ರೂ ದಾನಿಗಳಿದ್ರೆ ಅದಕ್ಕೊಂದು ಸಹಕಾರ ಕೊಟ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಅದನ್ನ ಇದು ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಮುಂದೆ ಸುತ್ತಮುತ್ತಲ ಇರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲ ಭಕ್ತರಿಗೂ ಒಳ್ಳೇದಾಗ್ಲಿ ಅನ್ನೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಈ ಪ್ರಾಂತ್ಯದಲ್ಲಿ ನಮ್ಮ ಗ್ರಾಮದ ವತಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ.